ಸ್ವಾಮಿಯೇ ಶರಣಯ್ಯಪ್ಪ. ನಮ್ಮ ಪಾದಯಾತ್ರೆಯು 14ನೇ ದಿನದಂದು ಅಂದರೆ 30ನೇ ತಾರೀಕಿನಂದು ಮುಕ್ತಾಯಗೊಂಡು ಶ್ರೀ ದೇವರ ಸನ್ನಿಧಿಯಲ್ಲಿದ್ದೇವೆ. ಬಹಳ ಒಂದು ರಶ್ ಇತ್ತು. ಯಾಕಂತೇಳಿದರೆ 30ನೇ ತಾರೀಕಿಗೆ ಮಂಡಲ ಪೂಜೆ ಮುಗಿದ ನಂತರ ಓಪನ್ ಆದ್ದರಿಂದ ಬಹಳ ಕ್ಯೂ ಮತ್ತು ಬಹಳ ಒಂದು ಜಾಮ್ ಆಗಿದ್ದೇವೆ ನಾವೆಲ್ಲರೂ. ಹಾಗೆ ಈಗ ದೇವರ ಸನ್ನಿಧಿಯಲ್ಲಿದ್ದೇವೆ. 3 ಜನ ಸ್ವಾಮಿಗಳು ಕೂಡ ನಾವು ಏನೋ ಒಂದು ಆ ದೇವರ ಅನುಗ್ರಹದಿಂದ ಕೈಗಾಲಿಗೆ ಆಗಲಿ ಯಾವುದೇ ಒಂದು ವಿಷಯದಲ್ಲಿ ತೊಂದರೆಯಾಗದೆ ಬಹಳ ಆ ದೇವರ ದರ್ಶನ ಮಾಡಿ ಬಹಳ ಖುಷಿಯಲ್ಲಿದ್ದೇವೆ. ನನ್ನ ನೇತೃತ್ವದ 14ನೇ ವರ್ಷದ ಪಾದಯಾತ್ರೆಯು ಆ ದೇವರ ಸನ್ನಿಧಿಯಲ್ಲಿ ಸಂಪೂರ್ಣವಾಗಿ ಸಂಪನ್ನಗೊಂಡಿದೆ ಎಂದು ಬಹಳ ಒಂದು ಭಕ್ತಿಯಿಂದ ಹೇಳಿಕೊಳ್ಳಲು ಖುಷಿಯಾಗ್ತದೆ. ಆ ದೇವರ ಸನ್ನಿಧಿಯ ನೂಕು ನುಗ್ಗಲು ನೋಡುವಾಗ ನಮಗೆ ಜೀವಂತವಾಗಿ ಪುನಃ ಮನೆಗೆ ತೆರಳುತ್ತೇವೋ ಇಲ್ಲವೋ ಎಂಬ ಭಾವನೆ ಬರುತ್ತಿತ್ತು. ಏನೂ ಒಂದು ತೊಂದರೆಯಾಗದೆ ಆ ಅಯ್ಯಪ್ಪ ಸ್ವಾಮಿಯ ಅನುಗ್ರಹದಿಂದ ನಾವೆಲ್ಲರೂ ಬಹಳ ಸುಖವಾಗಿ ಆ ಯಾತ್ರೆಯನ್ನು ಮುಗಿಸಿಕೊಂಡಿರ್ತೇವೆ. ನೀವು ಇನ್ನು ಮುಂದೆ ನೋಡುತ್ತಿರುವ ದೃಶ್ಯ ಅಯ್ಯಪ್ಪ ಸ್ವಾಮಿಗಳು 18 ವರ್ಷ ಪೂರೈಸಿದ ನೆನಪಿಗಾಗಿ ಭಸ್ಮಕೊಳದ ಹತ್ತಿರ ತೆಂಗಿನ ಗಿಡವನ್ನು ನೆಡುವುದು ಬಹಳ ಹಿಂದಿನಿಂದ ನಡೆದುಕೊಂಡು ಬಂದಂತಹ ವಾಡಿಕೆ. ಈಗಿನ ಪರಿಸ್ಥಿತಿ ನೋಡುವಾಗ ಅಲ್ಲಿ ತೆಂಗಿನ ಗಿಡ ನೆಟ್ಟು ಹಿಂತಿರುಗಿದ ಕೂಡಲೇ ಅದನ್ನು ಕಿತ್ತು ತೆಗೆದು ನೋಡಿ ಇಲ್ಲಿ ರಾಶಿ ಹಾಕಿದ್ದಾರೆ. ಯಾಕೆಂದರೆ ಅಲ್ಲಿ ಜಾಗವಿಲ್ಲ. ಹಿಂದೆ ಎಷ್ಟೋ 200-300 ವರ್ಷಗಳ ಹಿಂದೆ ಆ ತೆಂಗಿನ ಗಿಡ ನೆಟ್ಟದ್ದು ನಾವು ಪುನಃ ಇನ್ನೊಮ್ಮೆ ಯಾತ್ರೆ ಹೋಗುವಾಗ ಅಲ್ಲಿ ನೋಡಿರ್ಬೋದು ಅವರು. ಈಗ ಅದು ಎಲ್ಲ ಮಾಯವಾಗಿದೆ. ಆ ಸ್ವಾಮಿಯ ವೃತಾಚರಣೆಯನ್ನು ಮಾಡಿಕೊಂಡು ಆ ಕ್ಷೇತ್ರ ದರ್ಶನವನ್ನು ಪಾದಯಾತ್ರೆ ಮೂಲಕ ಮಾಡಿ ಪುನಃ ನಾವು ನಮ್ಮ ದೇವಸ್ಥಾನಕ್ಕೆ ಹಿಂತಿರುಗಿ ಮಾಲೆಯನ್ನು ತೆಗೆದಿರ್ತೇವೆ. ನಾವು ನಂಬಿದಂತಹ ಅಯ್ಯಪ್ಪ ಸ್ವಾಮಿ, ಸದಾಶಿವ ದೇವರು, ಎಲ್ಲ ಪರಿವಾರ ದೈವ ದೇವರುಗಳು ನಾವು ಕೈಗೊಂಡ ಯಾತ್ರೆಯು ಬಹಳ ಸುಖವಾಗಿ ಆಗುವಂತೆ ನಮ್ಮೊಟ್ಟಿಗೆ ಸಂಪೂರ್ಣವಾಗಿ ನಮಗೆ ಹಾರೈಸಿದ್ದಾರೆ. ಸ್ವಾಮಿಯೇ ಶರಣಯ್ಯಪ್ಪ, ಶರಣಯ್ಯಪ್ಪ, ಶರಣಯ್ಯಪ್ಪ.